ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಹತ್ರ ಇದೊಂದು ರಿಪೇರಿಗೆ ಬಂದಿದೆ ಮೆಟೀರಿಯಲು. ಓಕೆನಾ, ಇದೇನಂತ ತೆಗ್ದು ಚೆಕ್ ಮಾಡೋಣ ಏನಾಗಿದೆ ಅಂತ. ಓಕೆನಾ, ನೋಡಿ, ಇದು ಬಂದು ಒಂದು ಪೋರ್ಟೇಬಲ್ ಫ್ಯಾನು. ಓಕೆನಾ, ನೋಡಿ, ಇದು ಬಂದು ಪೋರ್ಟೇಬಲ್ ಫ್ಯಾನು. ಇದೇನಾಗಿದೆ ಅಂದರೆ ಆನ್ ಆಗ್ತಾಯಿಲ್ಲ. ಓಕೆನಾ, ಇದರಲ್ಲಿ ಬ್ಯಾಟ್ರಿ ಇದೆಯಾ? ಬ್ಯಾಟ್ರಿ ಇಲ್ಲ. ಮತ್ತು ಚಾರ್ಜಿಂಗ್ ನೋಡಿ, ಇದು ಚಾರ್ಜಿಂಗ್ ಪಿನ್ನು ಹೋಗಿದೆ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಚಾರ್ಜಿಂಗ್ ಪಿನ್ನು ಕಂಪ್ಲೀಟಾಗಿ ಹೋಗಿದೆ. ಓಕೆನಾ, ಮೋಸ್ಟ್ಲಿ ಅದಕ್ಕೆ ವರ್ಕ್ ಆಗ್ತಾಯಿಲ್ಲ ಇದು. ಅವ್ರು ಮೋಸ್ಟ್ಲಿ ಬ್ಯಾಟ್ರಿ ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟಾಗೆ ಚಾರ್ಜಿಂಗ್ ಪಿನ್ನಿಂದ ಯೂಸ್ ಮಾಡ್ತಾಯಿದ್ದಾರೆ. ಓಕೆನಾ, ಇದನ್ನ ನಾವು ರಿಮೂವ್ ಮಾಡ್ಕೊಳ್ಳೋಣ. ಫಸ್ಟು ಬಂದು ಫ್ರಂಟು ಸ್ವಿಚ್ ಅಂತ ಇದೆ, ಆನ್ ಅಂತ ಇದೆ, ಆಫ್ ಅಂತ ಇದೆ, ಏನೋ ಚಾರ್ಜಿಂಗು 1 2 3 ಅಂತ ಇದೆ. ಓಕೆನಾ, ಮತ್ತು ಇದೇನೋ ಸೌಂಡು ಬರ್ತಾಯಿದೆ. ಓಕೆನಾ, ಮೋಟ್ರದ್ದೇನೋ ಬಿಚ್ಕೊಂಡಿರ್ಬೋದು ಮೋಸ್ಟ್ಲಿ. ನೋಡಿ, ಹಿಂಗಂದರೆ ಸೌಂಡ್ ಬರ್ತಾಯಿದೆ. ಓಕೆನಾ, ಫಸ್ಟು 1 2 3 4 ಸ್ಕ್ರೂ ಇದೆ. 4 ಸ್ಕ್ರೂ ಓಪನ್ ಮಾಡೋಣ. ಓಕೆನಾ, ನೋಡಿ, ಸ್ಕ್ರೂ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಸ್ಪೆಸಿಫಿಕೇಷನ್ ಕೊಟ್ಟಿರೋದು ವೋಲ್ಟೇಜ್ ಬಂದು 5 ವೋಲ್ಟು, ಕರೆಂಟ್ ಬಂದು 0.5 ಮಿಲಿ ಆ್ಯಂಪಿಂದ 1 ಆ್ಯಂಪ್ ಗಂಟೆ ತೊಗೊಳುತ್ತೆ. ಔಟ್ಪುಟ್ ವೋಲ್ಟೇಜ್ 3 ವೋಲ್ಟಿಂದ 9 ವೋಲ್ಟು. ಔಟ್ಪುಟ್ ಪವರು 4.5 ಅಂತ ಏನಿದೆ. ಬ್ಯಾಟ್ರಿ ಬಂದು 3.7 ವೋಲ್ಟು ಬ್ಯಾಟ್ರಿ ಇರುತ್ತೆ. ಮೋಸ್ಟ್ಲಿ ಇವರೆಲ್ಲ ತೆಗ್ದಿದ್ದಾರೆ ಬ್ಯಾಟ್ರಿನ. ಓಕೆನಾ, ನೋಡಿ, 4 ಸ್ಕ್ರೂ ಇದೆ. 4 ಸ್ಕ್ರೂ ಓಪನ್ ಮಾಡ್ಕೊಳ್ಳೋಣ ಹಿಂಗೆ. ಓಕೆನಾ, ಓಪನ್ ಮಾಡಿದ್ರೆ ಇದು ಈ ರೀತಿ ಓಪನ್ ಆಗುತ್ತೆ. ನೋಡಿ, ಫ್ಯಾನು ನಾನು ಹೇಳಿದ್ನಲ್ಲ, ಫ್ಯಾನು ಓಪನ್ ಆಗಿದೆ ಅಂತ. ನೋಡಿ, ಫ್ಯಾನು ಓಪನ್ ಆಗಿದೆ. ಇದು ಡೈರೆಕ್ಟಾಗಿ ಬೋರ್ಡು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೋಡಿ, ಡೈರೆಕ್ಟಾಗಿ ಈ ರೀತಿ ಬೋರ್ಡ್ ಇದೆ. ಇದನ್ನು ಫಸ್ಟು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡಿಕೊಂಡು ಇದು ಸ್ಕ್ರೂ ಏನಿಲ್ಲ, ಡೈರೆಕ್ಟಾಗಿ ಹಿಂಗೆ ಈಚೆಗೆ ಬರುತ್ತೇನೋ ಅನಿಸುತ್ತೆ. ಇಲ್ಲ, ಇದೇನು ಮಾಡಿದ್ದಾರೆ ಅಂದರೆ ಇಲ್ಲಿ ಸಾಲ್ಡ್ರಿಂಗ್ ಮಾಡಿದ್ದಾರೆ. ಈ ಶೆಲ್ ಇದೆಯಲ್ಲ, ನೋಡಿ, ಇದು ಡೈರೆಕ್ಟಾಗಿ ಸಾಲ್ಡ್ರಿಂಗ್ ಮಾಡಿದ್ದಾರೆ, ಅದು ಹಿಡ್ಕೊಂಡಿದೆ. ಓಕೆನಾ, ಅದು ತೆಗಿಯೋ ಅವಶ್ಯಕತೆ ಏನಿಲ್ಲ. ಇವಾಗ ಇದನ್ನ ಹೀಗೆ ಇಡೋಣ. ಇದು ಫೈನಲಾಗಿ ನೋಡ್ಕೊಳ್ಳೋಣ. ಫಸ್ಟು ನಾವು ಚಾರ್ಜಿಂಗ್ ಪಿನ್ ಹಾಕ್ಬೇಕು ಇದಕ್ಕೆ. ಓಕೆನಾ, ನೋಡಿ, ಇದು ಬ್ಯಾಟ್ರಿದು. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆಯಾ? ಬ್ಯಾಟ್ರಿದು ಓಪನ್ ಆಗಿದೆ. ಇದು ಸಾಲ್ಡ್ರಿಂಗು ಮೋಸ್ಟ್ಲಿ ಅವ್ರಿಗೆ ಬ್ಯಾಟ್ರಿಯಿಂದನೂ ರನ್ ಆಗ್ತಾಯಿಲ್ಲ ಅನಿಸುತ್ತೆ. ಓಕೆನಾ, ನೋಡಿ, ಇದು ನಾನು ಫಸ್ಟ್ ಇದು ಫ್ಯಾನು ರಿಮೂವ್ ಮಾಡ್ಕೊಳ್ತೀನಿ. ಓಕೆನಾ, ಫ್ಯಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಫಸ್ಟು. ಇವಾಗ ಇದನ್ನೂ ರಿಮೂವ್ ಮಾಡ್ಕೊಳ್ಳೋಣ. ಯಾಕೆಂದರೆ ಚಾರ್ಜಿಂಗ್ ಪಿನ್ ಹಾಕೋಕ್ಕೆ ಜಾಗ ಬೇಕು. ನೋಡಿ, ಈ ಕಡೆ ಲೆಡ್ ಜಾಸ್ತಿ ಇದೆ. ನೋಡಿ, ಬಂತು ಈಚೆಗೆ. ಇವಾಗ ಇದನ್ನ ಏನು ಮಾಡೋಣ ಅಂದರೆ, ಚಾರ್ಜಿಂಗ್ ಪಿನ್ನು ನಾವು ಇಲ್ಲಿ ಫಿಕ್ಸ್ ಮಾಡೋಣ, ಇಲ್ಲಿ ಒಳಗಡೆ. ಓಕೆನಾ, ಒಳಗಡೆಯಿಂದ ಹಿಂಗೆ ತಂದು ಈ ಕಡೆಗೆ ಕನೆಕ್ಟ್ ಮಾಡೋಣ. ಓಕೆನಾ, ಇದು ಹಿಂಗೆ ಕೂತ್ಕೊಳ್ಳುತ್ತಲ್ಲ, ನಾವು ಚಾರ್ಜಿಂಗ್ ಪಿನ್ ಇಲ್ಲ ಹಾಕಿ ಇಲ್ಲಿಂದ ಮೇಲೆ ತಂದು ಇಲ್ಲಿಗೆ ಫಿಕ್ಸ್ ಮಾಡೋಣ. ಓಕೆನಾ, ಅದೇ ಏನು ಎಲ್ಲ ಉದುರೋಗ್ತಾಯಿದೆ ನೋಡಿ. ಇಲ್ಲಿ ಎಲ್ಲ ಇಂಡಿಕೇಟ್ರೂ ಉದುರೋಗ್ತಾಯಿದೆ. ಏನಂತ ಗೊತ್ತಾಗ್ತಾಯಿಲ್ಲ. ಇದು ಎಲ್ಲ ಲೋಕಲ್ ಕ್ವಾಲಿಟಿ ಇದು. ಓಕೆನಾ, ನೋಡಿ, ಸಾಲ್ಡ್ರಿಂಗ್ ಮಾಡ್ತಾ ಇದ್ದೀನಿ.
ಸ್ವಲ್ಪ ಲೆಡ್ಡು ಜಾಸ್ತಿ ಹಾಕ್ಕೊಳ್ಳೋಣ, ಯಾಕೆಂದರೆ ಟ್ರ್ಯಾಕಿಂದ ಎದ್ದಿದೆಯಲ್ಲ ಅದು ಪರ್ಫೆಕ್ಟಾಗಿ ಕುತ್ಕೋಬೇಕು. ಓಕೆನಾ, ನೋಡಿ ಪರ್ಫೆಕ್ಟಾಗಿ ಕೂತಿದೆ. ಇವಾಗ ನೆಕ್ಸ್ಟು ನಾವು ಇದಕ್ಕೆ ಹೀಗಿರಲಿ. ಓಕೆನಾ, ಲೈಟು ಕೂತಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಟೈಪ್ ಹಾಕೋಣ. ಸಿ ಟೈಪ್ ನಾವು ಇದೆಯಾ ನೋಡ್ಕೊಳ್ಳೋಣ. ನೋಡಿ ಸಿ ಟೈಪ್ ಇದೆ. ಓಕೆನಾ, ನಾವು ಇವಾಗ ಸಿ ಟೈಪ್ ಇನ್ಸ್ಟಾಲ್ ಮಾಡೋಣ ಇದಕ್ಕೆ. ಓಕೆನಾ, ಪಾಸಿಟಿವ್ ನೆಗೆಟಿವ್ ಎರಡೂ ಆಯಿತು. ಇವಾಗ ನಾವು ಇದಕ್ಕೆ ಲೆಡ್ ಹಾಕ್ಕೊಳ್ಬೇಕು. ಫಸ್ಟು ಪೇಸ್ಟ್ ಹಾಕ್ಕೊಳ್ಳೋಣ. ಪೇಸ್ಟ್ ಹಾಕ್ಕೊಂಡು ಲೆಡ್ನ ಹಾಕ್ಕೊಳ್ಳೋಣ ಇದಕ್ಕೆ. ಓಕೆನಾ, ನೋಡಿ ಲೆಡ್ ಕೂತಿದೆ. ಇವಾಗ ನೆಕ್ಸ್ಟ್ ನಾವು ಬೋಲ್ಡ್ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಬೋಲ್ಡ್ ಇದೆ. ಓಕೆನಾ, ಬೋಲ್ಡ್ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋಬೇಕು. ನೋಡಿ ಇದನ್ನು ಹಿಂಗೆ, ಮತ್ತು ಈ ಕಡೆ ಒಂದಿತ್ತಲ್ಲ ಇದು ಬೆಂಡಾಗಿದೆ. ಓಕೆನಾ, ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ, ನೋಡಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಪ್ರೆಸ್ ಮಾಡಿದ್ರೆ. ಇದನ್ನೀಗ ನಾವು ಇದನ್ನ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ಯಾವ ಜಾಗಕ್ಕೆ ಅಂದರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇದೆ. ನೋಡಿ ಪಾಸಿಟಿವ್ ಬಂದು ಇಲ್ಲಿ ಬರುತ್ತೆ. ಒಂಚೂರು ಮೇಲೆ ಕೋಟಿಂಗ್ ಇರುತ್ತಲ್ಲ ಅದು ತಕ್ಕೋಬೇಕಾಗುತ್ತೆ. ಓಕೆನಾ, ನೆಗೆಟಿವ್ ಬಂದು ಇದೆ ಡೈರೆಕ್ಟು. ಪಾಸಿಟಿವ್ ಮಾತ್ರ ನಾವು ಒಂಚೂರು ತಗೊಳ್ಬೇಕು. ನೋಡಿ ನೋಡಿ ಪಾಸಿಟಿವ್ ನೆಗೆಟಿವ್ ಎರಡು ಸಾಲ್ಡ್ರಿಂಗ್ ಮಾಡಿದ್ದೀನಿ. ಓಕೆನಾ, ಇವಾಗ ನೆಕ್ಸ್ಟ್ ನಾವು ಇದನ್ನು ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ. ಇದು ಸಿ ಟೈಪ್ ಅಲ್ವಾ, ಸಿ ಟೈಪು. ಇವಾಗ ನೋಡಿ ಚಾರ್ಜಿಂಗ್ ಹಾಕ್ತೀನಿ. ಏನಾರು ಲೈಟ್ ಬರುತ್ತಾ ನೋಡೋಣ. ನೋಡಿ ಫ್ಯಾನ್ ಈ ರೀತಿ ಇದೆ. ಫ್ಯಾನ್ ಫಿಟ್ ಮಾಡಿಕೊಟ್ರೆ ಗೊತ್ತಾಗುತ್ತೆ ಓಡುತ್ತಾ ಇಲ್ವಾ ಅಂತ. ನೋಡಿ ಫ್ಯಾನ್ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಇದನ್ನು ಆನ್ ಮಾಡ್ತಾ ಇದ್ದೀನಿ, ಬಟ್ ಏನು ವರ್ಕ್ ಆಗ್ತಾಯಿಲ್ಲ. ಇದು ಫಸ್ಟು ವೋಲ್ಟೇಜ್ ಚೆಕ್ ಮಾಡ್ಕೊಬಿಡೋಣ, ವೋಲ್ಟೇಜ್ ಬರ್ತಾಯಿದೆಯಾ ಇಲ್ಲ ಅಂತ. ಸಮ್ ಟೈಮು ಬರ್ತಾಯಿಲ್ಲ. ಇವಾಗ ಪಿನ್ನು ಚೇಂಜ್ ಮಾಡಿ ನೋಡೋಣ, ಬೇರೆ ಪಿನ್ ಹಾಕಿ ನೋಡೋಣ. ಓಕೆನಾ, ಒಂದೊಂದು ಟೈಮಲ್ಲಿ ಡಿಫೆಕ್ಟ್ ಎಲ್ಲ ಬರ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ, ಲಾಸ್ ಆಗ್ತಾ ಇರುತ್ತೆ. ನೋಡಿ ಇವಾಗ ಇನ್ನೊಂದು ಪಿನ್ ತೊಗೊಂಡಿದ್ದೀನಿ, ಬೇರೆ ಪಿನ್ನು. ಫಸ್ಟು ನಾವು ಇವಾಗ ಇದನ್ನ ಔಟ್ಸೈಡೇ ಚೆಕ್ ಮಾಡಿಬಿಡೋಣ, ಏನು ವರ್ಕಿಂಗ್ ಇದೆಯಾ ಇಲ್ಲ ಅಂತ. ನೋಡಿ ಇಷ್ಟೊಂದು ಗಂಟೆ ಅದನ್ನ ಫಿಕ್ಸ್ ಮಾಡಿ ನೋಡಿ ಲಾಸ್ಟಿಗೆ ಮಾಡಿ ನಾನು ಏನಕ್ಕೆ ಆವಾಗ ಚೆಕ್ ಮಾಡಿ ನಾನು ಫಿಕ್ಸ್ ಮಾಡ್ತೀನಿ ಅಂದರೆ ಇದೇ ಉದ್ದೇಶಕ್ಕೆ. ಓಕೆನಾ, ನೋಡಿ ಇವಾಗೇನು ಚೆಕ್ ಮಾಡಿಲ್ಲ, ಲಾಸ್ಟ್ ಗಂಟ ನಾನು ಚೆಕ್ ಮಾಡಿಲ್ಲ. ನೋಡಿ ಇವಾಗ ಮಾಡಿದ್ರೆ ವೋಲ್ಟೇಜೇ ಬರ್ತಾಯಿಲ್ಲ. ಓಕೆನಾ, ನೋಡಿ ಇವಾಗ
ಇದರಲ್ಲಿ ಬರ್ತಾ ಇದೆ ನೋಡಿ, 5.3 ಬರ್ತಾ ಇದೆ ನೋಡಿ ಅಲ್ಲಿ. ಓಕೆನಾ, 5. ಏನು ಕಂಡೀಷನ್ ಇದೆ ಈ ಬೋರ್ಡ್ ಅಂತ ಚೆಕ್ ಮಾಡ್ಕೊಳ್ತೀನಿ. ಓಕೆನಾ, ಒಂಚೂರು ಪೇಸ್ಟ್ ಹಾಕ್ಕೊಂಡು ಸಾಲ್ಡ್ರಿಂಗ್ ಮಾಡ್ಕೊಳ್ತೀನಿ. ಇಲ್ಲಿ ವರ್ಕಿಂಗ್ ಇದೆಯಾ ಇಲ್ಲ ಏನಾರು ಬೋರ್ಡಲ್ಲಿ ಇಶ್ಯೂ ಇದೆಯಾ ಚೆಕ್ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ ಇವಾಗ ಚಾರ್ಜಿಂಗ್ ಪಿನ್ ಹಾಕಿದ್ದೀನಿ. ಬಟ್ ಇದರಲ್ಲಿ ಏನು ಬರ್ತಾನೆ ಇಲ್ಲ. ಓಕೆನಾ, ನೋಡಿ ಇದು ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ವೋಲ್ಟೇಜೇ ತೋರಿಸ್ತಾ ಇಲ್ಲ. ಓಕೆನಾ, ನೋಡಿ ಫ್ರೆಂಡ್ಸ್, ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ಇವರು ರೆಡ್ ಹಾಕಿದ್ದಾರೆ ಮತ್ತು ವೈಟ್ ಹಾಕಿದಾರಲ್ಲ. ಇದರಲ್ಲಿ ಏನಿದೆ ಅಂದರೆ ರೆಡ್ ಬಂದು ನೆಗೆಟಿವು, ವೈಟ್ ಬಂದು ಪಾಸಿಟಿವ್ ಕನೆಕ್ಷನು. ಓಕೆನಾ, ನನಗಿವಾಗ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಇದರಲ್ಲಿ ವೋಲ್ಟೇಜು ಯಾವುದು ಹೆಂಗೆ ಬರ್ತಾಯಿದೆ ಅಂತ. ಓಕೆನಾ, ನೋಡಿ ನಾನು ಫಸ್ಟು ವೈಟನ್ನು ಕನೆಕ್ಟ್ ಮಾಡ್ಕೊಳ್ತೀನಿ. ಈ ಪಿನ್ನೇ ಚೆನ್ನಾಗಿದೆ, ಬಟ್ ನಮಗೆ ಉಲ್ಟಾ ಕನೆಕ್ಷನ್ ಆಗಿದೆ, ಅದರಿಂದ ನಮಗೆ ಇಷ್ಟೊಂದು ಸಮಸ್ಯೆ ಆಗ್ತಿದೆ. ಓಕೆನಾ, ಇವರು ವೈರ್ ಕಲರ್ ಕೋಡ್ ಆಗಿರೋದೇ ರಾಂಗ್ ಇದೆ. ಓಕೆನಾ, ನೋಡಿ ಇವಾಗ ಅದು ಪಾಸಿಟಿವ್ ಕನೆಕ್ಟ್ ಆಯಿತು. ನೋಡಿ ಇವಾಗ ನೆಗೆಟಿವ್ ಕನೆಕ್ಟ್ ಮಾಡಬೇಕು. ರಿಂಗ್ ಕರೆಕ್ಟ್ ಇದೆ, ಬಟ್ ನಮಗಿಲ್ಲಿ ರೆಡ್ ಇಂಡಿಕೇಟ್ ಬರ್ತಾ ಇಲ್ಲ ಅಂತ ನಮಗೆ ಡೌಟು. ಓಕೆನಾ, ಎಲ್ಲೋ ರಾಂಗ್ ಆಗಿದೆ ಅಂತ. ಓಕೆನಾ, ಆ ರೆಡ್ ಇಂಡಿಕೇಟ್ ಏನಕ್ಕೆ ಬರ್ತಾಯಿಲ್ಲ ಅಂದರೆ ನಾವಿಲ್ಲಿ ಬ್ಯಾಟ್ರಿ ಹಾಕಿದ್ರೆ ಮಾತ್ರ ನಮಗೆ ಅಲ್ಲಿ ಚಾರ್ಜಿಂಗ್ ತೋರಿಸೋದು. ಓಕೆನಾ, ನೋಡಿ ಇವಾಗ ಬ್ಯಾಟ್ರಿ ಹಾಕಿದ್ದೀನಾ, ನೋಡಿ ಇಲ್ಲಿ ಇಲ್ಲಿ ಲೈಟ್ ಬರ್ತಾ ಇದೆಯಾ. ಓಕೆನಾ, ಅದು ಚಾರ್ಜಿಂಗ್ ಹಾಕಿದ್ರೆ ಮಾತ್ರ ನಮಗೆ ಶೆಲ್ ಇದ್ದರೆ ಮಾತ್ರ ಇಲ್ಲಿ ಲೈಟ್ ಬರೋದು, ಶೆಲ್ ಇಲ್ಲ ಅಂದರೆ ಲೈಟ್ ಬರೋಲ್ಲ. ಓಕೆನಾ, ನೋಡಿ ಕಾಣಿಸ್ತಿದೆಯಾ ಇವಾಗ ಚಾರ್ಜಿಂಗ್ ಆಗ್ತಾಯಿದೆ ಅಂತ. ನೋಡಿ ನಾನು ಕನೆಕ್ಷನ್ ಹಾಕಿ ತೆಗ್ದೆ. ನೋಡಿ ಒಂದೊಂದು ಟೈಮಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ನೋಡಿ ಕರೆಕ್ಟಾಗಿ ಹಾಕಿದ್ದೀನಿ ಸೇಮು. ಓಕೆನಾ, ನೋಡಿ ಇವಾಗ ಚಾರ್ಜಿಂಗ್ ಆಗ್ತಾಯಿದೆ. ಇದು ಫ್ಯಾನ್ ಆನ್ ಆಗುತ್ತಾ ಏನೋ ಚೆಕ್ ಮಾಡೋಣ. ಇದೇನಿದು ಏನಂತ ಗೊತ್ತಾಗಲಿಲ್ಲ. ಹಿಂಗೆ ಪ್ರೆಸ್ ಮಾಡಿದ್ರೆ ಏನು ಬರುತ್ತೆ ಅಂತ. ಫಸ್ಟ್ನೇದು ಬಂದು ರೆಡ್ ಲೈಟ್ ಬರ್ತಾ ಇರುತ್ತೆ ಚಾರ್ಜಿಂಗ್ ಅಂತ, 1 2 3 ಅಂತ ಏನೋ ಇದೆ. ಓಕೆನಾ, ಇದೇನಕ್ಕೆ ಆನ್ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾಯಿಲ್ಲ, ಇಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ಆನ್ ಹೆಂಗಾಗುತ್ತೆ ಏನಂತ, ಇಲ್ಲ ಲಾಂಗ್ ಪ್ರೆಸ್ಸಾ ಇಲ್ಲ ಮೋಟ್ರ್ ಏನಾದ್ರು ಹೋಗಿದೆಯಾ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಈ ಮೋಟ್ರನ್ನ ಪಾಸಿಟಿವ್ ತಗೊಂಡು ಓಕೆನಾ, ಪಾಸಿಟಿವ್ ರಿಮೂವ್ ಮಾಡಿ ಇಲ್ಲಿ ಇನ್ಪುಟ್ ಕೊಡ್ತೀನಿ. ಇಲ್ಲ ಏನೋ ರೆಸ್ಪಾನ್ಸ್ ಇಲ್ಲ ಮೋಟ್ರದು ನೋಡಿ. ಓಕೆನಾ, ನೋಡಿ ಇದು ರೆಡ್, ನೋಡಿ ಓಡ್ತಾ ಇಲ್ಲ. ಓಕೆನಾ, ಇದು ಫುಲ್ಲು ಚಾರ್ಜ್ ಆಗಿದೆ ಶೆಲ್ಲು. ಓಕೆನಾ, ನಾವು ಇದನ್ನ ಇವಾಗ ಮೋಟ್ರು ನಮ್ಮ ಹತ್ರ ಇದೆ ನೋಡಿ, ನನ್ನ ಹತ್ರ ಮೋಟ್ರ್ ಇದೆ ಇಲ್ಲಿ. ಓಕೆನಾ, ಇವಾಗ ಇದನ್ನ ಬಿಚ್ಚಿ ಹಾಕೋಣ. ಫಸ್ಟು ನಾವು ಇದನ್ನ ಡಿಸ್ಕನೆಕ್ಟ್ ಮಾಡಿಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನ ಡಿಸ್ಕನೆಕ್ಟ್ ಮಾಡಿಕೊಂಡು ನಾವು ಈ ಕನೆಕ್ಷನ್ನ ಈ ಬೋರ್ಡ್ಗೆ ಕೊಟ್ಟು ನೋಡೋಣ ಬೋರ್ಡ್ ಓಕೆ ಇದೆಯಾ ಫಸ್ಟ್ ಅಂತ. ಯಾಕೆಂದರೆ ಆಲ್ರೆಡಿ ಮೋಟ್ರ್ ಹೋಗಿದೆ, ಬ್ಯಾಟ್ರಿ ಇಲ್ಲ, ಚಾರ್ಜಿಂಗ್ ಪಿನ್ ಹೋಗಿದೆ. ಓಕೆನಾ, ಮೋಟ್ರು ವರ್ಕ್ ಆಗುತ್ತಾ ಫಸ್ಟ್ ನೋಡಿ ಆಮೇಲೆ ಮೋಟ್ರು ಫಿಕ್ಸ್ ಮಾಡೋಣ. ಓಕೆನಾ, ನೋಡಿ ಇದು ನೆಗೆಟಿವ್, ಪಾಸಿಟಿವ್ ಕನೆಕ್ಟ್ ಮಾಡ್ತಾ ಇದ್ದೀನಿ.
ನೋಡಿ ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನೆಗೆಟಿವು. ಓಕೆನಾ, ನೆಗೆಟಿವ್ ಕನೆಕ್ಟ್ ಆಯಿತು. ಇವಾಗ ಆನ್ ಮಾಡೋಣ. ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಓಡ್ತಾ ಇದೆ ನೋಡಿ. ಎಕ್ಸಾಂಪಲ್ಲು ನೋಡಿ ನೋಡಿ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಓಡ್ತಾ ಇದೆ. ಬಟ್ಟು ಏನಂತ ಗೊತ್ತಾಗ್ತಾಯಿಲ್ಲ ನನಗಿದು. ಇಲ್ಲ ಐಸಿ ಏನಾದ್ರು ಹೋಗಿದೆ. ಪ್ರೆಸ್ ಮಾಡ್ಕೊಂಡಿದ್ರೆ ಓಡ್ತಾ ಇದೆ ನೋಡಿ. ಓಕೆನಾ, ಇವಾಗ ಈ ಮೋಟ್ರ್ ಬಿಚ್ಚಿ ಅದಕ್ಕೆ ಹಾಕ್ತೀನಿ, ನೋಡೋಣ ಅದು ಏನಾಗುತ್ತೆ ಅಂತ. ನೋಡಿ ಇದರಲ್ಲಿ ಮೋಟ್ರ್ ಬಿಚ್ಕೊಂಡಿದ್ದೀನಿ. ಓಕೆನಾ, ಮೋಟ್ರ್ ಇಲ್ಲಿದೆ ನೋಡಿ. ಇವಾಗ ಇದನ್ನ ರಿಮೂವ್ ಮಾಡ್ಕೋಬೇಕು. ಇದೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಓಕೆನಾ, ಓಹೋ ಓಕೆನಾ, ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಫ್ಯಾನ್ಗೆ ಕನೆಕ್ಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡೋಣ. ಓಕೆನಾ, ಯಾವ ಕಡೆ ಬರುತ್ತೆ. ರಿಮೂವ್ ಮಾಡಿಕೊಂಡು ಇಲ್ಲಿ ವೈರ್ ಇದೆ, ವೈರ್ನ ಕ್ಲೀನಾಗೆ ರೂಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಎಕ್ಕೆಗೆ ಹೊಡೆದ್ರೆ ಪಟ 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 ಅಂತ ಸೌಂಡ್ ಬರುತ್ತೆ. ಇಲ್ಲಿ ಒಂದು ಕ್ಲ್ಯಾಂಪ್ ಥರ ಇದೆಯಲ್ಲ, ಕ್ಲ್ಯಾಂಪ್ ಕಡೆ ಕ್ಲಿಪ್ ಥರ ಈ ಥರಡೆ ಹಾಕ್ಕೊಂಡು ಇವಾಗ ನೋಡಿ ರೆಕ್ಕೆ ಫಿಕ್ಸ್ ಮಾಡ್ತೀನಿ. ನೋಡಿ ಓಡ್ತಾ ಇದೆ, ಬಟ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಓಡ್ತಾ ಇದೆ. ಇದೇನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆನಾ, ನೋಡಿ ಚಾರ್ಜಿಂಗ್ ಪಿನ್ ತೆಗೆದ್ರೆ ವರ್ಕ್ ಆಗುತ್ತಾ? ಇಲ್ಲ, ಅದು ಬ್ಯಾಟ್ರಿ ಹೋಗಿದೆಯಲ್ಲ ಅದರಿಂದ ವರ್ಕ್ ಆಗ್ತಾಯಿಲ್ಲ ಇದು ಚಾರ್ಜಿಂಗ್ ಪಿನ್ ತೆಗೆದ್ರೆ. ಓಕೆನಾ, ಇವಾಗ ಇದನ್ನ ತೆಗೆದುಬಿಟ್ಟು ನಾವು ಡೈರೆಕ್ಟಾಗಿ ಚೆಕ್ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಅಂತ. ನೋಡಿ ಮೋಟ್ರ್ ಹೋಗಿದೆ, ಏನೇನೋ ಹೋಗಿದೆ ಇದರಲ್ಲಿ. ಬ್ಯಾಟ್ರಿ ತೆಗೆದ್ರೆ ವರ್ಕ್ ಆಗುತ್ತೆ. ಓಕೆನಾ, ಬಟ್ ಇದು ಪ್ರೆಸ್ ಮಾಡಿ ಹಿಡ್ಕೋಬೇಕಲ್ಲ, ಅದೊಂದು ಏನಂತ ಗೊತ್ತಾಗ್ತಾಯಿಲ್ಲ ನಮಗೆ. ಓಕೆನಾ, ಗಾಳಿ ಅಂತೂ ಲೈಟಾಗಿ ಬರ್ತಾ ಇದೆ. ಓಕೆನಾ, ನೋಡಿ ನೋಡಿ ಗಾಳಿ ಅಂತೂ ಬರ್ತಾ ಇದೆ. ಓಕೆನಾ, ಇವಾಗ ಇದು ಹಿಂಗೆ ಫಿಕ್ಸ್ ಮಾಡಿ ನಾವು ಪ್ಯಾಕ್ ಮಾಡೋಣ. ಇದು ಬ್ಯಾಟ್ರಿನೂ ಅವ್ರಿಗೆ ಹಾಕಿ ಕೊಟ್ಬಿಡೋಣ ಒಂದು. ಓಕೆನಾ, ಅವ್ರದ್ದು ಮೋಟ್ರ್ ಬಂದು ಎಲ್ಲೋ ಐತೋ ಗೊತ್ತಿಲ್ಲ, ಆರ್ಬಿಡ್ತು, ತೆಗಿಬೇಕಾರೆ ಸಿಕ್ತು. ನೋಡಿ ಈ ಮೋಟ್ರು ಹೋಗಿದೆ, ಏನು ಓಡ್ತಾಯಿಲ್ಲ. ಮೋಟ್ರ್ ಹೋಗಿದೆ, ಚಾರ್ಜರ್ ಹೋಗಿದೆ, ಎಲ್ಲ ಹೋಗಿದೆ. ಓಕೆನಾ, ಇವಾಗ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಓಕೆನಾ, ಇವಾಗ ಫಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ 4 ಸ್ಕ್ರೂ ಇತ್ತು, ದೊಡ್ಡ ದೊಡ್ಡ ಸೈಜು ಇಲ್ಲಿದೆ. ಓಕೆನಾ, ಮೇಲ್ಗಡೆ 2. ಓಕೆನಾ, ನೋಡಿ ಈ ಕಡೆ ಒಂದಿದೆ. ಓಕೆನಾ, ಎಲ್ಲ ಬ್ಯಾಟ್ರಿಲ್ಲೂ ಸೇಮೇ. ಓಕೆನಾ, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.